ಎಂತ ಎಂತ ಟ್ಯೂನ್ಗಳು. ನಮ್ಮಲ್ಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗಳು ಅವರೆಲ್ಲ ಚೆನ್ನಾಗಿ ಸಂಗೀತ ಕಲ್ತಿರೋರು. ಅವ್ರಿಗೆ ಒಳ್ಳೆ ಟ್ಯೂನ್ಗಳು ಬೇಕಾದ್ರೆ ಫೋಕ್ಲೋರ್ ಕೈ ಹಾಕ್ತಾರೆ, ಜನಪದದಲ್ಲಿ ಸಿಗ್ತವೆ. ಮಾಮರದ ತಂಪಿಗೆ ಕೂತಿರುವ ಗಿಳಿಗಳೇ ಚದುರಂಗಿ ಮಾತಾ ನಿಲ್ಲಿಸಿ, ಚದುರಂಗಿಯೇ ಮಾತಾ ನಿಲ್ಲಿಸಿ ಗಿಳಿಗಳೇ ನೀವು ಬನ್ನಿ ನನ್ನ ಕಳುವೋಕೆ. ಎಂತ ಟ್ಯೂನ್ ಇದು. ಎಕ್ಕೆಯ ಗಿಡದಾಗೆ ಹಕ್ಕಿ ಬೋರಾಡಿದಂಗೆ ಅಕ್ಕ ನೀಲಮ್ಮನ ಬಳಗಾದ, ಅಕ್ಕ ನೀಲಮ್ಮನ ಬಳಗಾದ, ಅಕ್ಕ ನೀಲಮ್ಮನ ಬಳಗದ ಕಣ್ಣೀರು ಹನ್ನೊಂದೊಳೆಯಾಗಿ ಹರಿದಾವು. ಮಾಮರದ ತಂಪಿಗೆ. ಟ್ಯೂನ್ ಎಷ್ಟು ಚೆನ್ನಾಗಿದೆ, ಸಾಹಿತ್ಯ ಎಷ್ಟು ಚೆನ್ನಾಗಿದೆ. ಅಣ್ಣ ಸಖಿಯೇ ಬಣ್ಣದಲ್ಲಿಯೇ ಸಣ್ಣ ನವುಲೋ ಸಾವಂತಿಗೆ, ಅಣ್ಣ ನಿನ್ನೆಸರು ಅಪರಂಜಿ ಬಾಮಲ್ಲಿಗೆ. ಎಂಥ ರೋಚಕವಾದ ಕಲ್ಪನೆಗಳವು. ಕರಡಿ ಕೈಲಿ ಕೈ ತಾಳ, ಹುಲಿ ಕೈಲಿ ದೀವುಟಿಗೆ, ಎಳೆನಾಗ್ರ ಕೈಲಿ ಎಳನೀರೋ ಬಾಮಲ್ಲಿಗೆ, ಎಳೆಯ ನಾಗರ ಕೈಲಿ ಎಳನೀರೋ ನಿಂಬೆ ಹಣ್ಣು, ಅದು ಏಳು ಮಲೆಗೋಗೋ ಸಮಕ ಬಾಮಲ್ಲಿಗೆ. ಅಣ್ಣ ಸಖಿಯೇ ಬಣ್ಣದಲ್ಲಿಯೇ ಸಣ್ಣ ನವುಲೋ ಸೇವಂತಿಗೆ, ಅಣ್ಣ ನಿನ್ನೆಸರು. ಅನಕ್ಷರಸ್ಥರು ಹಿಂಗಾಡೋದ? ಅಥವಾ ರಾಜ್ಕುಮಾರ್ ಯಾವ ಯೂನಿವರ್ಸಿಟಿಲಿ ಓದಿದ್ರಪ್ಪ ಅವರು? 3ನೇ ಕ್ಲಾಸ್. ಕನ್ನಡವನ್ನ ಮೈ ತುಂಬಿಕೊಂಡ್ರೆ ಕನ್ನಡ ಭಾಷೆ ಮಾತಾಡ್ತಾರೆ ನೋಡ್ಬೇಕು. ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ, ಅದಿತಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮೆಟ್ಟಿ ಹಾಕಿದ ಸಾಹಸಿ, ಆತಾಳ ವಿತಾಳ ಸುತಾಳ ತಳಾತಳ ಮಹಾತಳ ರಸಾತಳ ಪಾತಾಳಗಳೆಲ್ಲವನ್ನು ಬರೀ ಮುಷ್ಟಿಯಲ್ಲಿ ಹಿಡಿದಿಟ್ಟ ಪರಾಕ್ರಮಶಾಲಿ. ಅಡಿ ಇಟ್ಟರೆ ನಡುಗುವುದು ಭೂಮಿ, ತಲೆ ಎತ್ತಿದರೆ ಬೆಚ್ಚುವುದು ಭಾನು, ಕೈ ಎತ್ತಿದರೆ ನಡುಗುವುದು ಸೃಷ್ಟಿ. ಚತುರ್ಮುಖ ಬ್ರಹ್ಮನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕ್ಕಶ್ಚಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಆಶಾ ಜ್ಯೋತಿಯಿಂದ ನನ್ನ ಬದುಕಿಗೆ ನೆಮ್ಮದಿ ಇಲ್ಲವೆಂದರೆ ಛೀ, ಇದು ಒಂದು ಬದುಕೆ, ಇದು ಒಂದು ಜನ್ಮವೇ. ಕನ್ನಡ ಹೆಂಗಿದೆ ನೋಡಿ. ಯಾವಾಗ ಎತ್ತರಿಸ್ಬೇಕು, ಯಾವಾಗ ಇಳಿಸ್ಬೇಕು, ಯಾವಾಗ ವೇಗವಾಗ್ಬೇಕು, ಯಾವಾಗ ಮೃದುವಾಗ್ಬೇಕು. ಭಾಷೆಗೆ ಒಂದು ಲಯ ಇದೆ, ಒಂದು ಮ್ಯೂಸಿಕ್ ಇದೆ ಭಾಷೆಗೆ. ಅದ್ರ ಸಮೇತ ಭಾಷೆಯನ್ನು ಆಡಿದ್ರೆ ಭಾಷೆ ಯಾವಾಗ್ಲೂ ಚಂದ. ಹಳ್ಳಿ ಜನ ಅದು ಏನ್ ಚಂದ. ಗೋವಿನ ಹಾಡು ಬರೆದಂತ ಕವಿ ಬಹಳ ಓದಿರ್ಲಿಕ್ಕಿಲ್ಲ, ಅರೆ ಬರೇ ವಿದ್ಯಾವಂತ ಕವಿ ಆತ, ಭಾರಿ ದೊಡ್ಡ ಯೂನಿವರ್ಸಿಟಿ ಎಜುಕೇಟೆಡ್ ಅಲ್ಲ. ಆದ್ರೆ ಪದ್ಯನ ಓದಿದ್ರೆ ಕರುಳು ಕಲಕ್ದಂಗಾಗುತ್ತೆ. ಆರ ಮೊಲೆಯನ್ನು ಕುಡಿಯಲಮ್ಮ, ಆರ ಸೇರಿ ಬದುಕಲಮ್ಮ, ಆರ ಬಳಿಯಲ್ಲಿ ಮಲಗಲಮ್ಮ, ಆರು ನನಗೆ ಹಿತವರು. ಬೆಟ್ಟದೊತ್ತಿಗೆ ಹೋಗಬೇಡ, ಕಟ್ಟ ಕಡೆಯಲ್ಲಿ ಮೇಯಬೇಡ, ದುಷ್ಟ ವ್ಯಾಘ್ರನು ಅಲ್ಲಿ ಇರುವನು, ಕಟ್ಟ ಕಡೆಗಿದು ಖಂಡಿತ. ಅವೆಲ್ಲ ಓದುವಾಗ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ವು. ಯಾಕೆಂದ್ರೆ ಆ ರಾಗ ಮತ್ತು ಆ ಭಾಷೆ ಅವೆರಡಕ್ಕೂ ಹಾಗೆ ನಮ್ಮ ಮನಸ್ಸನ್ನ ತಲುಪುವ, ಮನಸ್ಸನ್ನ ಕಲಕುವ ಶಕ್ತಿ ಇದೆ. ಕಾಡೊಳಗೆ ಕರ್ಕೊಂಡು ಹೋಗ್ಬಿಡ್ತಾನೆ, ಯಾವ್ಯಾವ ಮರ ಗಿಡ ಇದ್ವು ಕಾಡಲ್ಲಿ ಅಂತ ಹೇಳ್ತಾನೆ. ಆನಂದ ಅದು. ಎಕ್ಕೆ ಎಲಚಿ ಲಕ್ಕಿ ಗಿಡಗಳು, ಸೊಕ್ಕಿ ಬಿಳವ ಸೀಗೆ ಗಿಡಗಳು, ಉಕ್ಕಿ ಬಿಳವ ನೆಲ್ಲಿ ಗಿಡಗಳು, ತಕ್ಕೈಸಿತಾರಣ್ಯದಿ, ನಾಗ ಸಂಪಿಗೆ ಮಾವು ನೇರಳೆ ತ್ಯಾಗ ಚೆನ್ನಂಗಿ ಬನ್ನಿ ಪಾದರಿ ಬಾಗೆ ತಿಂತಿಣಿ ಮತ್ತೆ ಬಿಲ್ವವು ತಾಗಿ ಮೆರೆದವರಣ್ಯದಿ, ಆಲ ಅರಳಿಯು ಅತ್ತಿ ಕಿತ್ತಳೆ ಜಾಲತತಿಗಳು, ಅಗಿಲು ಶ್ರೀಗಂಧ ಬ್ಯಾಲ ಭೂತಳೆ ಬಿದಿರು ಬೂರಗ ಸಾಲುವನದಳು ಒಪ್ಪಿತು, ತೊಂಡೆ ತೊಟ್ಟಿಯು ಸೊಂಡೆ ಗಿಡಗಳು ಭೂಮಂಡಲದಳು ಬೆಳೆವ ತುಳಸಿ ಉಂಡು ಸಂತಸ ಗೊಂಬ ನೇರಳೆ ತಂಡದಿ ಮೆರೆದವು, ಆಡು ಸೋಗೆಯು ಕಾಡು ನುಗ್ಗೆಯು ರೂಢಿಯಿಂದಲೇ ಬೆಳೆವ ತಗ್ಗಿಯು ನೋಡಲು ತೆಂಗಿನಾಮಳ ಕೂಡಿ ಬೆಳೆದವರಣ್ಯದಿ, ಮಲ್ಲೆ ಮಲ್ಲಿಗೆ ಮುಗುಳು ಸಂಪಿಗೆ ಚೆಲ್ವ ಜಾಜಿಯು ಸುರಗಿ ಸುರವನ್ನೇ ಎಲ್ಲಿ ನೋಡಲು ದವನದಾವನ ಅಲ್ಲಿ ಮೆರೆದವರಣ್ಯದಿ, ನಿಂಬೆ ನೇರಳೆ ಹಲಸು ಬೇಲವು ಅಂಬರಕ್ಕೆ ಹರಿವ ಅಡಕೆಯು ತುಂಬಿ ತುಳುಕುವ ತೆಂಗಿನಾಮರ ಸಂಭ್ರಮಾದಳು ಇದ್ದವು. ಎಷ್ಟು ಮರ ಗಿಡ ಇರೋದು, ಬಹಳ ದೊಡ್ಡ ವಿದ್ಯಾವಂತ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.